ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.
ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ. ಕಳವೆ ರಾಜಾನ್ನ ಶಾಲ್ಯಾನ್ನಕ್ಕೆ ಓಗರದ ಉದಕವ ನೆರೆದವರಾರಯ್ಯ. ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದ ಉದಕವ ನೆರೆದವರಾರಯ್ಯ. ಇಂತಿ ಜಲವು ಒಂದೇ, ನೆಲವೂ ಒಂದೇ, ಆಕಾಶವೂ ಒಂದೇ. ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಯ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. ಇದು ಮಹಾದೇವಿ ಅಕ್ಕಗಳ ಭಗವಂತನನ್ನ ಕುರಿತು ಚಿಂತನೆ ಮಾಡಿದಂತಹ ಒಂದು ಅದ್ಭುತವಾದ ವಚನ. ಈ ವಚನದಲ್ಲಿ ಒಂದೇ ವಸ್ತು ಹಲವು ದ್ರವ್ಯಗಳ ಸೇರಿ ಹಲವು ಬಗೆಯಲ್ಲಿ ಅಭಿವ್ಯಕ್ತವಾಗುವಂತೆ ಭಗವಂತ ಈ ಸೃಷ್ಟಿಯ ಹಲವು ಮುಖದಲ್ಲಿ ಒಬ್ಬನೇ ಆಗಿದ್ರೂ ಸಹ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಹೇಳಿ ದೇವನೊಬ್ಬ ನಾಮ ಹಲವು ಅಂತ ಅನ್ನುವಂತಹ ಈ ಏಕತೆಯಲ್ಲಿ ಅನೇಕತೆಯನ್ನು ಕಂಡು ಬರುವಂತಹ ಒಂದು ವಿಚಾರವನ್ನು ಹೃದಯಂಗಮವಾಗಿ ಇಲ್ಲಿ ಅಕ್ಕ ಚಿತ್ರಿಸಿದ್ದಾಳೆ. ಆಕೆಯ ಕೊಟ್ಟ ಉದಾಹರಣೆಗಳು ನೋಡಿ. ಈಳೆ ನಿಂಬೆ ಮಾವು ಮಾದಲಕ್ಕೆ ಇವೆಲ್ಲವೂ ಸಹ ಹುಳಿಯಿಂದ ಕೂಡಿದಂಥ ಹಣ್ಣುಗಳು. ಇದಕ್ಕೆ ಯಾರೂ ಸಹ ಹುಳಿಯ ನೀರನ್ನು ಹಾಕಿ ಆ ಹಣ್ಣಿನ ಗಿಡಗಳನ್ನು ಬೆಳೆಸಿಲ್ಲ. ಅದೇ ರೀತಿಯಲ್ಲಿ ಕಬ್ಬು ಬಾಳೆ ಹಲಸು ನಾರಿವಾಳ ಇವೆಲ್ಲವೂ ಸಹ ಸಿಹಿಯಾಗಿರ್ತಕ್ಕಂಥ ರಸ ಮತ್ತು ಮಧುರತೆಯಿಂದ ಕೂಡಿದಂತಹ ಹಣ್ಣುಗಳು. ಈ ಗಿಡಗಳಿಗೆ ಯಾರೂ ಸಹ ಸಿಹಿ ನೀರನ್ನು ಸುರಿದು ಅವುಗಳನ್ನು ಯಾರೂ ಸಹ ಪೋಷಣೆ ಮಾಡಿಲ್ಲ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳ ಇವೆಲ್ಲವೂ ಸಹ ಅತ್ಯಂತ ಸುವಾಸನಾ ಭರಿತವಾಗಿರ್ತಕ್ಕಂಥ ಹೂವಿನ ಗಿಡಗಳು. ಇವುಗಳಿಗೆ ಯಾರೂ ಸಹ ಸುವಾಸನೆಯ ಸುಮಧುರ ಭರಿತವಾಗಿರ್ತಕ್ಕಂಥ ಸುವಾಸನೆಯ ನೀರನ್ನು ಯಾರೂ ಸಹ ಹೊಯ್ದು ಈ ಗಿಡಗಳನ್ನು ಪೋಷಣೆ ಮಾಡಿಲ್ಲ. ಅದೇ ರೀತಿಯಲ್ಲಿ ಕಳವೆ ರಾಜಾನ್ನ ಶಾಲ್ಯಾನ್ನ ಇವೆಲ್ಲವೂ ಸಹ ಅತ್ಯಂತ ಉತ್ತಮವಾದಂಥ ರುಚಿಕಟ್ಟಾಗಿರ್ತಕ್ಕಂಥ ಭೋಜನಕ್ಕೆ ಬೇಕಾದ ವಸ್ತುಗಳು. ಇವುಗಳಿಗೆ ಯಾರೂ ಸಹ ರುಚಿಯಾದ ನೀರನ್ನು ಹಾಕಿ ಇವುಗಳನ್ನು ಪೋಷಣೆ ಮಾಡಿಲ್ಲ. ಎಲ್ಲಕ್ಕೆ ಹಾಕಿರುವುದು ಒಂದೇ ನೀರು. ಮಾವಿನ ಗಿಡಕ್ಕೆ ಹಾಕಿದ ನೀರೇ ಕಬ್ಬಿಗೂ ಹಾಕಿದೆ. ಕಬ್ಬಿನ ಗಿಡದ ಹಾಕಿದ ನೀರೇ ಈ ಕಳವೆ ಶಾಲ್ಯಾನ್ನ ಅಂತ ಅನ್ನುವಂಥ ಭತ್ತದ ಗದ್ದೆಗೂ ಹರಿಸಿರುವಂಥದ್ದು ಅದೇ ನೀರು. ಮತ್ತು ಅದೇ ನೀರಿನಿಂದ ಬೆಳೆದಿವೆ, ಅದೇ ನೀರಿನ ಸಾರವನ್ನು ಉಂಡು ಬೆಳೆದಿವೆ ಈ ಮಲ್ಲಿಗೆ ಮುರುಗ ಪಚ್ಚೆ ಮುಡಿವಾಳ ಇತ್ಯಾದಿ ಸುಗಂಧ ಭರಿತವಾಗಿರ್ತಕ್ಕಂಥ ಹೂಗಳು. ಆ ಗಿಡಗಳು ಸಹ ಇದೇ ನೀರನ್ನು ಕುಡಿದು ಬದುಕಿದೆ. ಆದರೆ ಇವುಗಳೆಲ್ಲದರ ವೈವಿಧ್ಯತೆ ಅವುಗಳ ರುಚಿ ಮತ್ತು ಬಣ್ಣ ಮತ್ತು ವಾಸನೆಯಲ್ಲಿ ಬೇರೆ ಬೇರೆಯಾಗಿ ಕಂಡರೂ ಸಹ ಅವುಗಳು ಬೆಳೆದ ನೆಲ ಒಂದೇ, ಅವುಗಳು ಉಂಡ ನೀರು ಒಂದೇ, ಅವುಗಳಿಗೆ ಆ ಬೆಳಕನ್ನು ನೀಡಿದಂಥ ಸೂರ್ಯ, ಅವಕಾಶವನ್ನು ನೀಡಿದಂತಹ ಚಂದ್ರ, ಆಕಾಶ ಮತ್ತು ಗಾಳಿ ಇವೆಲ್ಲವೂ ಸಹ ಸಮಾನವಾದರೂ ಸಹ ಮೂಲ ದ್ರವ್ಯದ ವ್ಯವಸ್ಥೆಯಲ್ಲಿ ಒಂದೇ ಆಗಿದ್ದರೂ ಸಹ ವೈವಿಧ್ಯಮಯವಾಗಿರ್ತಕ್ಕಂಥ ವ್ಯವಸ್ಥೆ, ರುಚಿ ಮತ್ತು ರೂಪು, ಬಣ್ಣ, ವಾಸನೆ ನಮಗೆ ಕಂಡು ಬರ್ತಾ ಇದೆ. ಎಂತಹ ಅದ್ಭುತ ಇದು! ಒಂದೇ ವಸ್ತು ಒಂದೇ ನೆಲದಲ್ಲಿ ಒಂದೇ ನೀರನ್ನು ಉಂಡು ಒಂದೇ ಆಕಾಶದಲ್ಲಿ ಒಂದೇ ಬೆಳಕಿನಲ್ಲಿ ಬಂದದ್ದರಲ್ಲಿ ಇಷ್ಟು ವೈವಿಧ್ಯತೆ ಇದೆ. ಹಾಗೆಯೇ ನಮ್ಮ ಭಗವಂತ ಇದಾನಲ್ಲ, ಹಲವು ದ್ರವ್ಯಗಳ ಕೂಡಿ ತನ್ನ ಬರಿ ಬೇರಾಗಿ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. ಭಗವಂತ ಸಾಧಕನಿಗೆ, ಹಲವು ರೀತಿಯ ಸಾಧಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾನೆ. ಭಗವಂತನನ್ನ ತಂದೆಯನ್ನಾಗಿ ಆರಾಧನೆ ಮಾಡ್ತೇವೆ, ಪತಿಯನ್ನಾಗಿ ಓಲೈಸ್ತೇವೆ, ಸ್ನೇಹಿತನನ್ನಾಗಿ ಭಾವಿಸ್ತೇವೆ, ಯಜಮಾನನನ್ನಾಗಿ ದಾಸ್ಯಭಕ್ತಿಯನ್ನು ನಾವು ಪ್ರದರ್ಶನ ಮಾಡ್ತೇವೆ. ಸಾಧನೆಯ ಹಲವು ದಾರಿಗಳಿದ್ದರೂ ಸಹ ಭಗವಂತನೊಬ್ಬನೇ ಇರುತ್ತಾನೆ. ಒಬ್ಬನೇ ಭಗವಂತನನ್ನ ತಂದೆಯಾಗಿ, ಮಗನಾಗಿ, ಪ್ರೀತಿಯಿಂದ ಸಖನಾಗಿ, ಸ್ನೇಹಿತನಾಗಿ, ಯಜಮಾನನಾಗಿ ನಾವು ಓಲೈಸಬಹುದು, ಆರಾಧಿಸಬಹುದು. ಅದರ ಫಲವನ್ನು ವೈವಿಧ್ಯತೆಯಿಂದ ನಾವು ಹೊಂದಲೂಬಹುದು.
ಆದರೆ ಭಗವಂತ ಮಾತ್ರ ಒಬ್ಬನೇ ಇರ್ತಾನೆ. ಅವನ ತನ ಹೇಗಿರ್ತದೆ? ಬೆಳಕಿನಂತೆ ಇರ್ತದೆ, ಭೂಮಿಯಂತೆ ಇರ್ತದೆ, ಗಾಳಿಯಂತೆ ಇರ್ತದೆ, ಮತ್ತು ಗಾಳಿಯಲ್ಲಿ ಇರ್ತಕ್ಕಂಥ ಸತ್ವದಂತೆ ಇರ್ತದೆ, ನೀರಿನಂತೆ ಇರ್ತದೆ. ಅವೆಲ್ಲವೂ ಸಹಜವಾಗಿ ಒಂದೇ ಆಗಿರ್ತದೆ. ಆದರೆ ಸಾಧಕನ ಮನಸ್ಥಿತಿ ಯಾವ ರೀತಿಯಲ್ಲಿ ಭಾವಿಸ್ತದೆ ಆ ಭಾವನೆಯಲ್ಲಿ ಭಗವಂತನ ಅನುಗ್ರಹವಾಗ್ತದೆ. ಯದ್ಭಾವಂ ತದ್ಭವತಿ. ಭಾವನೆಗಳು ಹಲವು, ಆದರೆ ಭಗವಂತನ ಅನುಗ್ರಹ ಮಾತ್ರ ಒಂದೇ. ಒಂದೇ ನೀರು ಹಲವು ಫಲವನ್ನು, ಹಲವು ರುಚಿಯನ್ನು ಕೊಡುವ ಹಾಗೆ ಹಲವು ರೀತಿಯ ಭಾವನೆಗಳು ಅಭಿವ್ಯಕ್ತವಾದರೂ ಸಹ ಭಗವಂತನೆಂಬ ಆ ಅನಿರ್ವಚನೀಯವಾದ ಮತ್ತು ಚಿಂತನೆಗೆ ಮೀರಿದ, ಮಾತು ಮನಗಳಿಗೆ ಅತ್ತತ್ತ ಮೀರಿದ, ಸಾತಿಶಯದ, ನಿರುಪಾಧಿಕ ನಿರ್ಮಲ ಜ್ಯೋತಿ ಮಾತ್ರ ಒಂದೇ ಆಗಿರ್ತದೆ. ಹಲವು ಕನ್ನಡಿಗಳಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂಥ ವಸ್ತು ಒಂದೇ ಆಗಿದ್ದರೂ ಹಲವು ರೀತಿಯಲ್ಲಿ ಕಾಣುವ ಹಾಗೆ ಆ ಭಗವಂತನ ವಿವಿಧತೆಯಲ್ಲಿ ಏಕತೆಯ ಅಂತಃಸತ್ವವನ್ನು ಅತ್ಯಂತ ಹೃದಯಂಗಮವಾಗಿ ಕವಿಹೃದಯದ ಭಾವನೆಯ ಒಂದು ತರಂಗಗಳಲ್ಲಿ ಅಕ್ಕ ಮಹಾದೇವಿ ಈ ವಚನದಲ್ಲಿ ಹಿಡಿದಿಟ್ಟಿರೋದನ್ನು ನಾವು ನೋಡ್ತೇವೆ. ಐದನೇ ತರಗತಿಯಿಂದ ಪಿಯುಸಿವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಗ್ರಂಥಾಲಯ ಸೌಲಭ್ಯಗಳು, ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣವಿದ್ದು ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್ ಆದರ್ಶದ ಬದುಕಿಗೆ ಭರವಸೆಯ ಆಶಾಕಿರಣ. ನೀವೊಬ್ಬ ಹೆಣ್ಣು ಮಗುವಿನ ತಂದೆಯಾಗಿದ್ದೀರಾ? ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್, ದೊಡ್ಡಬೆಲೆ, ಕೆಂಗೇರಿ, ಬೆಂಗಳೂರು. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.